ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯಲ್ಲಿ ಚಾಲಕ ಆತ್ಮಹತ್ಯೆ ಮಾಡಿಕೊಂಡ ಬೆನ್ನಲ್ಲೇ ಡಿಸಿ ಕಚೇರಿಯಲ್ಲಿ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ. ಜಿಲ್ಲಾಡಳಿತ ಭವನದ ಒಳಗೆ ಇದ್ದಂತಹ ಈ ಎಸ್ಬಿಐ ಬ್ಯಾಂಕ್ ಬೀಗವನ್ನ ಒಡೆದು ಲಕ್ಷಾಂತರ ರೂಪಾಯಿಯನ್ನ ಕದಿಮರು ದೋಚಿದ್ದಾರೆ. ಇನ್ನು ಸೆಕ್ಯೂರಿಟಿ ಇದ್ರೂ ಕೂಡ ಹೇಗೆ ಕಳ್ಳತನ ಆಯಿತು ಅನ್ನುವಂತ ಅನುಮಾನ ಕೂಡ ವ್ಯಕ್ತವಾಗ್ತಿದೆ. ಎಟಿಎಂ ಬಳಿ ಇದ್ದಂತ ಸಿಸಿಟಿವಿಯನ್ನ ಪಕ್ಕಕ್ಕೆ ತಿರುಗಿಸಿ ಕದಿಮರು ಈ ಕೃತ್ಯವನ್ನ ಎಸಗಿದ್ರು. ಇನ್ನು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು. ಅಕ್ಕನ ಮೇಲೆ ಒಂದು ಸ್ವಲ್ಪ ಕಡಿಮೆ ಸರ್, ನಾವು 6 ಗಂಟೆಗೆ 10 ನಿಮಿಷ ಇದ್ದಂಗೆ ನಾವು ವಾಶ್ರೂಮ್ಗೆ ಹೋಗೋಣ ಅಂತ ಬಂದ್ವಿ ಸರ್. ಬಂದರೆ ಆ ಕಡೆಯಿಂದ ನಾವು ಡೋರ್ ಓಪನ್ ಮಾಡ್ಕೊಂಡು ಲೈಟ್ ಆಫ್ ಮಾಡ್ಕೊಂಡು ಬರ್ತಾಯಿದ್ವಿ ಸರ್. ವಾಶ್ರೂಮಲ್ಲಿ ನೀರು ಇರಲಿಲ್ಲ, ಅದರಿಂದ ನಾವು ಡೋರ್ ಓಪನ್ ಮಾಡ್ಕೊಂಡು ಲೈಟ್ ಆಫ್ ಮಾಡ್ಕೊಂಡು ಬರ್ತಾಯಿದ್ವಿ, ಹೆಂಗೋ ಬಂದಿದ್ದೀವಿ ಅಂತ. ಬಂದು ಈ ಕಡೆ ಲೈಟ್ ಆಫ್ ಮಾಡೋ ಟೈಮಲ್ಲಿ ಆ ಕಡೆ ಹಂಗೆ ಹೋದ್ವಲ್ಲ, ನೋಡಿದ್ರೆ ಡೋರ್ ಓಪನ್ ಇದೆ, ಬೀಗ ಹೊಡೆದಾಕಿದ್ದಾರೆ ಸರ್. ಒಳ ಮೀಸಲಾತಿ ವಿರುದ್ಧ ದಲಿತ ಸಮುದಾಯ ರೊಚ್ಚಿಗೆದ್ದಿದೆ. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಪರಿಶಿಷ್ಟ ಜಾತಿ ಸಮುದಾಯಗಳ ಒಳ ಮೀಸಲಾತಿ ರಕ್ಷಣಾ ಸಮಿತಿ ಪ್ರತಿಭಟನೆಯನ್ನು ನಡೆಸಿತು. ರಾಜ್ಯ ಸರ್ಕಾರ ನಿರಂತರವಾಗಿ ಪರಿಶಿಷ್ಟ ಜಾತಿಗೆ ಅನ್ಯಾಯವನ್ನು ಮಾಡ್ತಾ ಇದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ದಲಿತ ವಿರೋಧಿ ಆಗಿದ್ದಾರೆ. ಈ ವರದಿಯನ್ನ ಪರಿಷ್ಕರಿಸಬೇಕು. ಇನ್ನು ನ್ಯಾಯಯುತ ಒಳ ಮೀಸಲಾತಿ ವರದಿಯನ್ನ ಜಾರಿ ಮಾಡಬೇಕು. ಇಲ್ಲದೇ ಇದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ಮಾಡುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ಕೊಟ್ಟರು. ಪ್ರತಿಭಟನೆಯಲ್ಲಿ ದಲಿತ ಸಮುದಾಯದ ಮುಖಂಡರಾದ ಗುರುಪ್ರಸಾದ್ ಕೆರಗೋಡು, ಇನ್ನು ಚಂದಗಲು ವಿಜಯ್, ದೀಪಕ್, ಸುಂಡಹಳ್ಳಿ ಮಂಜುನಾಥ್, ನರಸಿಂಹಮೂರ್ತಿ ಸೇರಿ ಹಲವರು ಭಾಗಿಯಾಗಿದ್ರು. ಅಂಬೇಡ್ಕರ್ ಅವರ ಅನುಯಾಯಿಗಳು ನಾವು. ಹಾಗಾಗಿ ನಾವು ಯಾವುದೇ ಸಣ್ಣ ಪುಟ್ಟ ಜಾತಿ ಇರ್ಬೋದು, ಅಥವಾ ನಮ್ಮೊಳಗೆ ಇರ್ತಕ್ಕಂಥವ್ರು ಇರ್ಬೋದು, ನಮ್ಮ ಸಹೋದರರಾಗಿರ್ತಕ್ಕಂಥ ಮಾದಿಗರು ಇರ್ಬೋದು, ಬೇರೆ ಯಾವುದೇ ಜಾತಿಗಳಿರಲಿ, ನಾವು ಅವರವರ ಪಾಲಿನ ಅವರವರು ತೆಗೆದುಕೊಳ್ಳಿಕ್ಕೆ ನಮ್ಮ ಯಾವ ತಕರಾರು ಇಲ್ಲ. ಇದನ್ನು ನಾವು ಮೊದಲು ಸ್ಪಷ್ಟಪಡಿಸ್ಕೋಬೇಕು. ಮತ್ತು ನಾವು ಕಲಬುರಗಿಯಲ್ಲಿ ಭಾರಿ ಮಳೆಯಾಗಿದ್ದು ಭೀಮಾ ನದಿಗೆ ನೀರಿನ ಒಳಹರಿವು ಹೆಚ್ಚಳಾಗಿ ಪ್ರವಾಹದ ಭೀತಿ ಎದುರಾಗಿದೆ. ಯಾದಗಿರಿಯ ವಡಗಿರ ತಾಲೂಕಿನ ಗುರುಸಣಗಿ ಬ್ಯಾರೇಜ್ನಿಂದ ಭೀಮಾ ನದಿಗೆ 60,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಹಾಗಾಗಿ ಭೀಮಾ ನದಿ ಒಡಲು ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ನದಿ ಪಾತ್ರದ 2 ದೇಗುಲಕ್ಕೂ ಭಾಗಶಃ ಜಲಾವೃತಗೊಂಡಿದ್ದು ಜಲ ದಿಗ್ಬಂಧನ ಎದುರಾಗಿದೆ. ಭೀಮಾ ನದಿ ಪಾತ್ರದ ರೈತರಲ್ಲಿ ಎಚ್ಚರಿಕೆಯಿಂದ ಇರುವುದಕ್ಕೆ ಈಗ ಸೂಚನೆಯನ್ನ ನೀಡಲಾಗಿದೆ. ಮಳೆಗೆ ರಸ್ತೆಯ ಹೆದ್ದಾರಿ ಕೊಚ್ಚಿ ಹೋಗಿ 4 ಗಂಟೆಗಳ ಕಾಲ ವಾಹನ ಸವಾರರು ಪರದಾಡಿದ್ರು. ರಾಯಚೂರು ಜಿಲ್ಲೆಯ ಸಿಂಧನೂರು ಮತ್ತು ಮಸ್ಕಿ ಮಾರ್ಗ ಮಧ್ಯೆ ಈ ಘಟನೆ ನಡೆದಿದೆ. ಶ್ರೀರಂಗಪಟ್ಟಣ ಮತ್ತು ಬೇದೂರು ರಾಷ್ಟ್ರೀಯ ಹೆದ್ದಾರಿ ಈ ಕಾಮಗಾರಿ ಹಿನ್ನೆಲೆ ಆಗ್ತಿರುವಂತಹ ನಿಟ್ಟಿನಲ್ಲಿ ಮಸ್ಕಿ ಸಿಂಧನೂರು ಹೆದ್ದಾರಿ ಮಧ್ಯೆ ಹಳ್ಳದ ಸೇತುವೆ ನಿರ್ಮಾಣ ಆಗ್ತಿದ್ದು ಪಕ್ಕದಲ್ಲಿ ಪೈಪನ್ನ ಅಳವಡಿಸಿ ವಾಹನಗಳ ಓಡಾಟಕ್ಕೆ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಟ್ರಾಫಿಕ್ ಜಾಮ್ನಿಂದ ಬೆಂಗಳೂರು ಬಳ್ಳಾರಿ ಕಡೆಯಿಂದ ಬಂದಿದ್ದಂಥ ಬಸ್ಗಳು, ಶಾಲಾ ವಾಹನಗಳೆಲ್ಲವೂ ಕೂಡ ಸುಮಾರು 4 ಗಂಟೆಗಳ ಕಾಲ ಎಲ್ಲ ವಾಹನ ಸವಾರರು ಪರದಾಡಿದ್ರು. ಧಾರವಾಡದಲ್ಲಿ ನಿರಂತರ ಮಳೆ ಮುಂದುವರೆದಿದ್ದು ಭಾರಿ ಮಳೆಗೆ ಮನೆಗಳು ಕುಸಿದು ಬಿದ್ದಿದೆ. ಕಳೆದ 1 ವಾರದಿಂದ ಮಳೆ ಸುರಿತಾ ಇದ್ದು ನವಲಗುಂದ ತಾಲೂಕಿನ ಚಿಲಕವಾಡ, ಬೆಳೆಹಾರ, ಇನ್ನು ಗೊಬ್ಬರಗುಂಪಿ, ಅಬರಗುಳ ಹಾಗೂ ಶಿರಕೋಳ ಗ್ರಾಮದಲ್ಲಿದ್ದಂಥ ಮಣ್ಣಿನ ಮನೆಗಳಿಗೆ ಹಾನಿಯಾಗಿದೆ. ಒಟ್ಟು 36 ಮನೆಗಳು ಸಂಪೂರ್ಣವಾಗಿ ಕುಸಿದು ಬಿದ್ದಿದ್ದು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಕಾಡಾನೆ ಜೊತೆ ಸೆಲ್ಫಿ ತೆಗೆದುಕೊಂಡು ಉದ್ದಟತನವನ್ನ ಮೆರೆದವನಿಗೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಇಲಾಖೆಯ ಅಧಿಕಾರಿಗಳು 25,000 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ. ನಂಜನಗೂಡಿನ ನಿವಾಸಿಯಾಗಿರುವಂತಹ ಬಸವರಾಜ್ ಆತನನ್ನ ಪೊಲೀಸರು ವಶಕ್ಕೆ ಪಡೆದು ಅಧಿಕಾರಿಗಳು ಈ ಕೀಟಲೆ ದಂಡವನ್ನ ವಿಧಿಸಿ ತಪ್ಪೊಪ್ಪಿಗೆಯ ವಿಡಿಯೋವನ್ನ ಮಾಡಿಸಿದ್ರು. ಮೊನ್ನೆಯಷ್ಟೇ ಬಂಡೀಪುರ ಊಟಿ ರಸ್ತೆಯಲ್ಲಿ ಕಾಡಾನೆ ಹೋಗುವಂತಹ ಸಂದರ್ಭದಲ್ಲಿ ಆತನ ಜೊತೆ ಸೆಲ್ಫಿಯನ್ನ ತೆಗೆದುಕೊಳ್ಳುವುದಕ್ಕೆ ಬಸವರಾಜ್ ಮುಂದಾಗಿದ್ದ. ಈ ವೇಳೆ ಬಸವರಾಜನನ್ನ ಅಟ್ಟಾಡಿಸಿಕೊಂಡು ಬಂದಿತ್ತು. ಬಳಿಕ ಅರಣ್ಯ ಇಲಾಖೆ ಕಣ್ತಪ್ಪಿಸಿ ಎಸ್ಕೇಪ್ ಆಗಿದ್ದ. ತದನಂತರ ನಂಜನಗೂಡಿನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಆತನನ್ನ ವಶಕ್ಕೆ ಪಡೆದುಕೊಂಡ್ರು. ಇನ್ನು ತಿಳುವಳಿಕೆಯ ಕೊರತೆಯಿಂದಾಗಿ ಹೀಗೆ ಮಾಡಿದ್ದೇನೆ ಅಂತ ಬಸವರಾಜ್ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ.
ಆಮೇಲೆ ನಾನು ಸ್ವಿಚ್ ಆಫ್ ಮಾಡ್ಕೊಂಡು ಮನೆಗೆ ಹೊರಟೋದೆ. ಆದರೂ ಫಾರೆಸ್ಟ್ನವರು ನನ್ನ ಟೇಸ್ ಔಟ್ ಮಾಡ್ಕೊಂಡು ಮನೆ ಕಂಡಿಡಿದು ಮನೆಗೆ ಬಂದು ಮನೆಯಿಂದ ಕರ್ಕೊಬಂದು ನನಗೆ ಆಟ ಆಡುವಂತ ವೇಳೆ ಬಾಲಕಿ ಬಾವಿಯಲ್ಲಿ ಬಿದ್ದು ಸಾವನ್ನಪ್ಪಿದ್ದಾಳೆ. ವಿಜಯಪುರ ಜಿಲ್ಲೆಯ ಇಂಡಿಪಟ್ಟಣದ ಬಳಿಯ ದನಸಿಂಗ ತಾಂಡದಲ್ಲಿ ಘಟನೆಯಾಗಿದೆ. 8 ವರ್ಷದ ಅರ್ಚನಾ ರಾಥೋಡ್ ಬಾವಿಗೆ ಬಿದ್ದಂತ ಬಾಲಕಿ ತಾಯಿಯೊಂದಿಗೆ ಕುರಿ ಮೇಯಿಸುವಂತ ಸಂದರ್ಭದಲ್ಲಿ ಆಟ ಆಡ್ತಿದ್ದಂತ ವೇಳೆ ಆಯ ತಪ್ಪಿ ಬಾವಿಗೆ ಬಿದ್ದು ಅವಘಡ ಸಂಭವಿಸಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡಿ ಶವವನ್ನ ಹೊರತೆಗೆದಿದ್ದಾರೆ. ಇಂಡಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಾತ್ರೆ ಪ್ರಯುಕ್ತ ರಥಕ್ಕೆ ಕಳಸಾರೋಹಣ ನೆರವೇರಿಸುವಂತಹ ಸಂದರ್ಭದಲ್ಲಿ ರಥದ ಮೇಲಿಂದ ವ್ಯಕ್ತಿಯೊಬ್ಬರು ಕಾಲು ಜಾರು ಬಿದ್ದಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದಂಡಗುಂಡ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗ್ರಾಮದ ಬಸವಣ್ಣ ದೇವರ ಜಾತ್ರಾ ಮಹೋತ್ಸವದ ವೇಳೆಯಲ್ಲಿ ಈ ರಥಕ್ಕೆ ಕಳಸಾರೋಹಣ ನೆರವೇರಿಸುವಂತಹ ಸಂದರ್ಭದಲ್ಲಿ ರಥದ ಮೇಲಿಂದ ವ್ಯಕ್ತಿ ಕಾಲು ಜಾರಿ ಬಿದ್ದಿದ್ರು. ಗ್ರಾಮದ ನಿವಾಸಿ ಲಿಂಗಪ್ಪ ಕುಂಬಾರ ರಥದಿಂದ ಬಿದ್ದು ಕಾಲಿಗೆ ಗಾಯ ಆಗಿದ್ದು ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದಂತ ಭಕ್ತರೊಬ್ಬರು ತಮ್ಮ ಮೊಬೈಲ್ನಲ್ಲಿ ವಿಡಿಯೋವನ್ನು ಸೆರೆ ಹಿಡಿದಿದ್ದಾರೆ. ಮೈಸೂರು ದಸರಾ ಮಹೋತ್ಸವಕ್ಕೆ ಭರ್ಜರಿ ಸಿದ್ಧತೆಗಳು ಸಾಗ್ತಾ ಇದೆ. ಮೊದಲ ಹಂತದ ಗಜಪಡೆಗೆ ಇಂದಿನಿಂದ ಸಾಮಾನ್ಯ ತಾಲೀಮನ್ನ ಆರಂಭ ಮಾಡಲಾಗಿದೆ. ಜಂಬೂ ಸವಾರಿ ಮೆರವಣಿಗೆ ತಾಲೀಮನ್ನ ಅಭಿಮನ್ಯು ನೇತೃತ್ವದ ತಾಲೀಮಿನಲ್ಲಿ ಗಜಪಡೆಯ ಮೊದಲ ಹಂತದ 9 ಆನೆಗಳು ಭಾಗಿಯಾಗಿದ್ವು. ಇವತ್ತು ಬೆಳಗ್ಗೆ 7:30ಕ್ಕೆ ಅರಮನೆಯ ಮುಂಭಾಗದ ಕೋಡಿ ಸೋಮೇಶ್ವರ ದೇವಾಲಯದ ಬಳಿ ಇರುವಂತ ಆನೆ ಶಿಬಿರದಿಂದ ಹೊರಡಂತ ಅಭಿಮನ್ಯು, ಧನಂಜಯ, ಭೀಮಾ, ಏಕಲವ್ಯ, ಮಹೇಂದ್ರ, ಕಂಜನ್, ಪ್ರಶಾಂತ್, ಇನ್ನು ಹೆಣ್ಣಾನೆಗಳಾಗಿರುವಂತ ಕಾವೇರಿ ಮತ್ತು ಲಕ್ಷ್ಮಿ ಆನೆಗಳು ಅರಮನೆಯ ಮುಂಭಾಗದಿಂದ ಹೊರಟು ಬಲರಾಮ ದ್ವಾರದ ಮೂಲಕ ಇನ್ನು ಆರ್ಎಂಸಿ ವೃತ್ತದವರೆಗೂ ಕೂಡ ತಾಲೀಮನ್ನು ನಡೆಸಿದ್ರು. ಗಜಪಡೆಯ ಅರಮನೆಯ ನಗರಿಯ ರಸ್ತೆಯಲ್ಲಿ ತಾಲೀಮು ಆರಂಭ ಆಗ್ತಿದ್ದಂತೆ ಕೆಲವರು ರಸ್ತೆಯ ಪಕ್ಕದಲ್ಲಿ ನಿಂತು ನೋಡಿ ಖುಷಿ ಪಟ್ಟರು. ಇನ್ನು ಕೆಲವರು ಮೊಬೈಲ್ಗಳಲ್ಲಿ ಫೋಟೋಗಳನ್ನ ಕ್ಲಿಕ್ಕಿಸಿಕೊಂಡ್ರು. ಮಂತ್ರಾಲಯದಲ್ಲಿ ರಾಗಿರ 354ನೆಯ ಆರಾಧನಾ ಮಹೋತ್ಸವ ನಡೀತಾ ಇದೆ. ಇವತ್ತು ರಾಘವೇಂದ್ರ ಸ್ವಾಮಿಗಳ ಉತ್ತರಾಧನೆ ವಿಜೃಂಭಣೆಯಿಂದ ಸಾಕ್ತು. ಬೆಳಿಗ್ಗೆಯಿಂದಲೇ ಶ್ರೀಮಠದಲ್ಲಿ ವಿಶೇಷ ಪೂಜೆಗಳು ನಡೆದವು. ರಾಯರ ಮೂಲ ವೃಂದಾವನಕ್ಕೆ ಪಂಚಾಮೃತ ಅಭಿಷೇಕವನ್ನ ಮಾಡಲಾಯಿತು. ಶ್ರೀಮಠದ ಸಿಬ್ಬಂದಿ, ಮಠದ ಅರ್ಚಕರು ಪರಸ್ಪರ ಬಣ್ಣವನ್ನ ಎರಚಿ ಬಣ್ಣದ ಓಕುಳಿಯಾಡುವ ಮೂಲಕ ವಸಂತೋತ್ಸವವನ್ನು ನಡೆಸಿದರು. ಇನ್ನು ಮಠದ ರಾಜಬೀದಿಯಲ್ಲಿ ನಡೆದಂತ ರಥೋತ್ಸವಕ್ಕೆ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರು ಚಾಲನೆ ನೀಡಿದರು. ಹೆಲಿಕಾಪ್ಟರ್ ಮೂಲಕ ರಥೋತ್ಸವಕ್ಕೆ ಪುಷ್ಪ ಅರ್ಚನೆಯನ್ನ ಮಾಡಲಾಯಿತು. ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.